ಹಲೋ ಬ್ರದರ್, ನನ್ನ ಪಾಪ್ಕಾರ್ನ್ ಮೇಲೆ ಕಣ್ಬೇಡ. ನಿನ್ನ ಹತ್ರ ಇದೆಯಲ್ಲ ಅದನ್ನೇ ಶೇರ್ ಮಾಡು ಅದಕ್ಕೆ ಜೊತೆಗೆ. ಅಯ್ಯೋ ಅಕ್ಕ, ಶೇರ್. ಯಾಕಕ್ಕೆ ಶಾಕ್ ಆಗ್ತಿದ್ರಾ? ಗಂಡ ಹೆಂಡತಿ ಅಂದ್ರೆ ಹಾಗೆ ಇರ್ಬೇಕಲ್ವಾ? ಅದಕ್ಕೆ ನಾಚಿಕೆ ಆಯ್ತಾಯ್ತಾ? ಆಯ್ತಾಯ್ತು, ನಾವೆಲ್ಲ ಈ ಕಡೆ ತಿರ್ಕತೀವಿ, ನೀವಿಬ್ರು ಒಂದ್ರಲ್ಲೇ ತಿನ್ಕೊಳ್ಳಿ. ಅಯ್ಯೋ ಅದೆಲ್ಲ ಏನೋ ಬೇಡ ಮಾವ, ಬಾ ಒಂದ್ರಲ್ಲೇ ಶೇರ್ ಮಾಡೋಣ. ಬಾರು ಇರು, ನಾ ಇನ್ನೊಂದು ತಗೊಬತ್ತೀನಿ. ನೋವಾ ಬಾ ಅಂದೆ ತಾನೆ, ಕುತ್ಕೋ. ತಕಪಾರು. ಮಾವ ತಗತೀನಿ, ಆಮ್ಯಾಗ ತಗತೀನಿ. ಗೊತ್ತಾಗ್ಲಿಲ್ಲ ಬಾರು, ತೆಪ್ಪಾಗೋಯ್ತು. ಸ್ವಲ್ಪ ಬೈಸ್ಕೋತೆ ಮಾವ, ನಾನು ಏನಾದರೂ ಅಂದು ಇನ್ನೂ ರೊಟ್ಟಿ ಮಾಡಿ ತಗೋ. ಅಣ್ಣ, ಬರೀ ಪಾಪ್ಕಾರ್ನ್ ತಿಂದ್ರೆ ಗಂಟ್ಲು ಒಣಗಲ್ವಾ? ಜೊತೆಗೆ ಜ್ಯೂಸು ಕುಡಿಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಅದಕ್ಕೆ ನಮ್ಮ ಅಣ್ಣಂಗೂ ಕೊಡು. ಅಯ್ಯೋ, ನಾನು ಎಂಜಲ್ ಮಾಡಿಬಿಟ್ಟಿದ್ದೀನಿ. ಏನಿಲ್ಲ, ಗಂಡ ಹೆಂಡತಿ ಅಂದಮೇಲೆ ಒಂದು ಲೆಕ್ಕ, ಇಬ್ರು ಯಾವಾಗಲೂ ಅಕ್ಕಪಕ್ಕ. ಕೊಡತ್ಗೆ ಸುಮ್ಕಿರವ್ವ, ನಿಂಗೆ ತಮ್ಮಯ್ಯ ಅಂತೀನಿ. ಮಾವ ತಗೋ. ಬೇಡ ಬಾರು. ತಗೋ ಮಾವ. ಚಾಯಿಂದಾನೇ ಕುಡಿಬೇಕು. ಮಾವ ಅವರಿಗೋಸ್ಕರನೇ ಅಲ್ವಾ, ಕುಡಿ, ಪರವಾಗಿಲ್ಲ. ಏನ್ ಸಾಂಗ್ ಗುರು, ಆ ದೇವ್ರೇ ಒಂದ್ ಮಾಡಕ್ ಕಾಯ್ತಿರ್ಬೇಕಾರೆ. ಅಂತೂ ಇಂತೂ ಪ್ರೀತಿ ಆಗ್ಲೇಬೇಕಲ್ವಾ? ಸಿನಿಮಾ ನೋಡೋದಂತ ಬಂದ್ರೆ ಇವಳು ವಾಯ್ಸಲ್ಲೇ ಅದೆಲ್ಲ ನಡಗಿಸ್ತಾಳಲ್ಲಪ್ಪ. ಯಾಕೆ ಬೇಬಿ ಒಬ್ಬೊಬ್ರೆ ಮಾತಾಡ್ತಿದ್ಯಾ? ಬೇಬೆ ಮನೆಗೆ ಹೋಗವ? ಏ, ಇನ್ನು ಫಿಲಮೇ ಮುಗ್ದಿಲ್ಲ. ಹಂಗಲ್ಲ, ಇನ್ನೊಂದು ಕಿತಾಬ್ ನೋಡೋಣ. ಯಾಕೋ, ಏನಾಯ್ತು? ನಿನಗೆ ಹೆಂಗೆ ಹೇಳಿ ಬೇಬಿ, ಮೂಟೆ ಬಂದವಳೆ. ಅವಳು ಏನಾರು ನಾನು ನೋಡಿದ್ರೆ ಈ ಪಂಪ್ ಸ್ಟವ್ ಉರ್ದಂಗೆ ಉರ್ಕತ್ತಾಳೆ. ಅದರಲ್ಲೂ ನಿನ್ನ ಜೊತೆ ಇಲ್ಲಿ ನೋಡಿದ್ರೆ ಮುಗೀತು, ನಮ್ಮ ಅಪ್ಪಂಗೆ ಹೋಗಿ ಹಾಕೊಡ್ತಾಳೆ. ಆಮೇಲೆ ನಮ್ಮ ಅಪ್ಪನೋ ಗೋಡೆ ಮೇಲಿರೋ ಗನ್ ತಗೋಬತ್ತಾನೆ. ನಿಮ್ಗೆ ಯಾವಾಗಲೂ ಇದೆ ಆಯ್ತು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಸಾಂಗ್ ಕೇಳಿಲ್ವಾ? ಅದೇ ಸಾಂಗಲ್ಲಿ ಅವರಿಬ್ರು ಓಡೈತಾರಲ್ಲ, ಆಗ ಫೈಟ್ ನಡೆಯುತ್ತಲ್ಲ, ಹಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನನಗೇನಾರ ಪರವಾಗಿಲ್ಲ, ಅಲ್ಲ ನಿನ್ಗೇನು ಆಗಬಾರ್ದು ಬೇಬಿ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಗೊತ್ತಾಗ್ಲಿ ಬಿಡು. ಅಮ್ಮಿ, ನೀನು ಕಾಲಿಗೆ ಬೀಳ್ತೀನಿ, ಆಟ ಮಾಡಬೇಡ ಬಾರಮ್ಮಿ. ನಿನಗೆ ಮೈಸೂರಲ್ಲಿ ಮಲ್ಗೆ ಹೋಗಿ ಕೊಡ್ತೀನಿ, ನಿನ್ನ ಕೈ ಮುಗಿತೀನಿ ಬಾರಮ್ಮಿ. ಥಿಯೇಟರಲ್ಲಿ 2 ಅವರ್ ನನ್ನ ಜೊತೆ ಕೂರಕ್ಕಾಗ್ದಿರೋನು ಹಸೆ ಮಣ್ಣೆ ಮೇಲೆ ಹೇಗೋ ನನ್ನ ಜೊತೆ ಕೂರ್ತೀಯಾ? ನಿನ್ನ ಯೋಗ್ಯತೆಗೆ. ಹಲೋ. ಹೇಯ್, ನೀನು ಅಲೋ ಎಲ್ಲ ಬೇಡ, ಕೆಲಸ ಆಯ್ತಾ ಇಲ್ವಾ ಅಷ್ಟು ಬೇಕು.
ಇನ್ನೂ ಇಲ್ಲ ಅಣ್ಣ. ಅವ್ರ ಕಡೆಯವರು ಲೇ ನಿನ್ನ ವರದಿ ಒಪ್ಸೋನ್ಲಿಲ್ಲ. ಸರ್ದಿ ಸಾಲಲ್ಲಿ ಅವರಿಬ್ರು ಎಣಗಳು ಬೀಳಂಗಾಗಬೇಕು. ಅದನ್ನ ಮಾಡ್ರಿ ಎಂದಿದ್ದು. ಮಾತಿಗೂ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾನಣ್ಣ. ಹೆಂಗಣ ಜಗಳ ಮಾಡೋದು? ನಂಗೆ ಗೊತ್ತು ಕಲ ನನ್ನ ಮಗ ಹೆಂಗೆ ಅಂತ. ಅವ್ನು ಹೋಗಿರೋ ಥಿಯೇಟ್ರು ನಮ್ಮ ಶಿಷ್ಯಂದೆ. ಇನ್ನೊಂದು ಅಷ್ಟೊತ್ತಲ್ಲಿ ಪಿಕ್ಚರ್ನ ಅರ್ಧಕ್ಕೆ ನಿಲ್ಸಕ್ಕೆ ಹೇಳಿದ್ದೀನಿ. ಅವಾಗ ಜನಗಳೆಲ್ಲ ಎದ್ದು ಹೊರಗಡೆ ಬರ್ತಾರೆ, ಅವನು ಬರ್ತಾನೆ. ಹಿಂಗೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಇಬ್ರು ಕತೆನ ಮುಗಿಸ್ಬಿಡ್ರಲ್ಲ. ಗೊತ್ತೈತೆ? ಸರಿ ಅಣ್ಣ ಬರ್ರ. ಪರ್ಶು ಕೆಲಸ ಆಯ್ತದ ಇಲ್ವಾ? ತಲೆ ಕೆಡ್ಸ್ಕೋಬೇಡ. ಇನ್ನೊಂದು ಅಷ್ಟೊತ್ತಲ್ಲಿ ಕೆಲಸ ಆಯ್ತದೆ. ಹೊಸ ಜೋಡಿ ತಿಥಿಗೆ ಹೊಡೆ ಮಾಡೋದು ಒಂದೇ ಬಾಕಿ. ನೀನು ಹಳೆ ನೆನಪುಗಳು ಯಾವುದು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬೋದು. ಒಂದು ನಿಮಿಷ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಪಿಕ್ಚರ್ ಹಾಕಕ್ಕೆ ಆಯ್ತಿಲ್ಲ, ಕರೆಂಟು ಶಾರ್ಟ್ ಆಗಿಬಿಟ್ಟದೆ. ನೀವೆಲ್ಲರೂ ನಾಳೆಗೆ ಬಂದರೆ ಉಳಿದ ಪಿಕ್ಚರ್ ತೋರಿಸ್ತೀವಿ. ಬೇಡ ಅಂದವರು ಕಾಸು ಇಸ್ಕೊಂಡು ಹೋಗ್ಬೋದು. ಜನರೇಟರ್ ಸ್ಟಾರ್ಟ್ ಮಾಡ್ರಿ. ಡೀಸೆಲ್ ಟ್ಯಾಂಕು ಲೀಕ್ ಆಗ್ಬಿಟ್ಟೈತೆ, ಜನರೇಟರ್ ಓಡಕ್ಕಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಣ್ಣ. ಎಂಥ ಟೈಮಿಗೆ ಕರೆಂಟ್ ಹೋಯ್ತಪ್ಪ, ಏನು ಕರ್ಮನು. ಅಯ್ಯೋ ಏನು ಮಾಡೋಕ್ಕಾಯ್ತದವ, ಬನ್ರಿ ಹೋಗುಮ. ಸಿನಿಮಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಫುಲ್ ನೋಡೋಕ್ಕೆ ಆಗಲಿಲ್ಲ. ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ನೋಡೋ ಆಸೆನೂ ಇರತ್ತೆ. ಮಿಸ್ ಆಗೋದ್ರಲ್ಲೋ. ಅಣ್ಣ ಫೋನ್ ಮಾಡ್ತಾರಲ್ಲೋ. ಹೇಳ್ರಲ್ಲ, ರಕ್ತ ನೆಲಕ್ಕೆ ಬೀಳ್ತೋ ಅಥವಾ ಆಕಾಶಕ್ಕೆ ಚಿಮ್ತೋ? ಇನ್ನೇನು ಚುಚ್ಚಬೇಕಿತ್ತು, ಜನಗಳ ಮತ್ತೆ ಮಿಸ್ ಆಗೋದ್ರಣ್ಣ. ದರಿದ್ರ ನನ್ನ ಮಕ್ಕಳ, ಬೆಳಗ್ಗೆಯಿಂದ ಕತೆ ಹೊಡ್ಕೊಂಡು ಕೂತಿದ್ದೀರಾ. ನಾನಿರೋ ಪಾಪಕ್ಕೆ ನೀವು ನನ್ನ ಕೇಳಿಸಿ ಹಾಕೊಂಡ್ರೆ ಮಕ್ಕಳ ನಿಮ್ಮ ರಕ್ತನೇ ಕುಡ್ದು ಬಿಡ್ತೀನಿ. ನೋಡ್ರಲ್ಲ, ನೀವು ಉಳಿಬೇಕು ಅಂದ್ರೆ ನನ್ನ ಮಗ ಸಾಯ್ಲೇಬೇಕು. ಬಿಡು ಫೋನ. ಮಗನ ಯಾವ ದೇವ್ರು ಕಾಯ್ತಾಯ್ತೋ. ಸೊ 3 ನಿಮಿಷದ ಕೆಲಸ, 2 ಕುತ್ತಿಗೆ ಒಂದೇ ಎಟ್ಕೋಬೇಕು. ಕೆಲಸ ಬೇಗ ಮಾಡೋಕೆ ಹೇಳು ಪರ್ಸು, ಚೆಕ್ ಮಾಡೋಕೆ ಹೇಳು. ಎಂತ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ಹೂ ಕಣ್ರೆ, ನನ್ಗೆ ಊಟದಿಂದ ಅರ್ಧಕ್ಕೆ ಎಪ್ಸಿದ್ರು ಏನು ಇಷ್ಟು ಬೇಜಾರಾಗ್ತಿರ್ಲಿಲ್ಲ, ಕೋಪನೂ ಬರ್ತಾ ಇರಲಿಲ್ಲ. ಆದ್ರೆ ಇಂಥ ಸಿನಿಮಾ, ಅದು ನಮ್ಮ ಅಪ್ಪು ಬಾಸ್ ಸಿನಿಮಾ ಅರ್ಧಕ್ಕೆ ನಿಂತೋಗಿದ್ದು ಸುಟ್ಟೆ ಬರ್ತಾ ಇದ್ದಾನ. ನಾವ್ ಯಾವತ್ತು ಇಡೀ ಸಿನಿಮಾ ನೋಡಿದೀವಿ ಹೇಳು? ಆ ಭಾಗ್ಯ ನಮ್ಗೆ ಎಲ್ಲಿದೆ ಬಿಡಕ್ಕ, ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಅಕ್ಕ, 2 ಸತಿ ಮೂವಿ ನೋಡಿದ್ವಿ, 2 ಸತಿನೂ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಿಲ್ಲ. ನಿಜವಾಗ್ಲೂ ಹೀರೋ ಹೀರೋಯಿನ್ ಡಿವೋರ್ಸ್ ಕೊಟ್ಬಿಡ್ತಾನ? ತಾಳಿ ಕುತ್ತಿಗೆಗೆ ಬಿದ್ಮ್ಯಾಕೆ ಅದ್ ಹೆಂಗ್ ದೂರ ಆಯ್ತಾರೆ? ಜೋಡಿ ಅಂದ್ರೆ ಮ್ಯಾಲಿರೋ ಬ್ರಹ್ಮನೇ ಹಾಕಿ ಕಳ್ಸಿರೋ ಬ್ರಹ್ಮಗಂಟದು. ಆಡ್ ಸುಲಭಗೆಲ್ಲ ದೂರ ಆಗಕ್ಕೆ ಆಯ್ಕಿಲ್ಲ. ಅದ್ರಲ್ಲೂ ಹೀರೋಗೆ ಹೀರೋಯಿನ್ ಮೇಲೆ ಪ್ರೀತಿ ಐತಲ್ವಾ? ಹೀರೋಯಿನ್ ಹಠ ಮಾಡಿದ್ರೆ ಹೀರೋ ಡಿವೋರ್ಸ್ ಕೊಡ್ಲೇಬೇಕಲ್ವಾ ಅಕ್ಕ? ಈಗ ಸಿನಿಮಾ ಬಿಟ್ಟು ರಿಯಲ್ ಲೈಫಲ್ಲಿ ನೋಡೋದಾದ್ರೆ ತ್ಯಾಗನೂ ಪ್ರೀತಿದ ಒಂದು ಭಾಗ ಅಂತ ಹೇಳ್ತಾರೆ. ಹೀರೋಯಿನ್ ಖುಷಿಗೋಸ್ಕರ ಡೈವರ್ಸ್ ಕೊಡೋದು ಹೌದು, ಆದರೆ ಹೀರೋಯಿನ್ಗೆ ತಾನು ಇಷ್ಟಪಡೋ ಒಂದು ಒಳ್ಳೆ ಹೃದಯನ ಕಳ್ಕೊಂಡಂಗಾಗಲ್ವಾ? ಹೊಸಿ ಇರ್ರವ, ಒಂದು 5 ನಿಮಿಷ ಅಲ್ಲಿ ಕೂತೀರಿ, ನಾ ಬರ್ತೀನಿ. ಮಾವ, ಎಲ್ಲಿಗೆ ಹೋಗ್ತಿದ್ಯಾ? ಹೇಳ್ತೀನಿ ಪಾರೋ, ಬರ್ರವ್ವ, ಬನ್ನಿ ಬನ್ನಿ ಪಾಪರು. ಎಲ್ಲರೂ ಇಲ್ಲೇ ಕೂತ್ಕೊಂಡಿರಿ, ಒಂದು 5 ನಿಮಿಷದಲ್ಲಿ ನಾ ಬರ್ತೀನಿ. ಹುಷಾರು ಹುಷಾರು ಪಾರು.
ಯಾಕೆ ಇವನು ಫೋನ್ ಎತ್ತುತ್ತಾ ಇಲ್ಲ? ದಣಿ ಪರ್ಷಿಯಲ್ಲೋ ಸೋಮೇಗೌಡ್ರನ್ನ ಮಾತಾಡ್ಸ್ಕೊಂಬತ್ತೀನಿ ಅಂತ ಮಾಸ್ತಿ ಕೊಪ್ಪಳಿಗೆ ಹೋದ್ರು ದಣಿ. ಆಸ್ತಿ ಕೊಪ್ಪಲ್ಗ ನಿನ್ಗೇನಾದರೂ ಹೇಳಿ ಹೋದ? ಏನು ಹೇಳಲಿಲ್ಲ ದಣಿ. ಛತ್ರಿ, ನೀನೇನಾದರೂ ಪರ್ಶು ಫೋನ್ ಮಾಡಿದ್ಯಾ? ಓತಾರೇನ 3 ಕಿತ ಮಾಡಿದ್ದೆ ದಣಿ. ಫೋನ್ ಎತ್ತಲಿಲ್ಲ, 1 ಕಿತಾನಿವೆ. ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಈಟದಗಾಗಲೇ ಮನೇಲಿರೋರು, ಆದ್ರೆ ಇವತ್ತು ಇನ್ನೂ ಬಂದಿಲ್ಲ. ಎಲ್ಲೋಗೋರ ಕಾಣೆ ದಣಿ. ಛ, ಆಸ್ತಿ ಪತ್ರದ ಬಗ್ಗೆ ಮಾತಾಡಬೇಕಿತ್ತು. ತುಂಬ ಅವಸರದ ಕೆಲಸ. ಇಂಥ ಹೊತ್ತಿನಲ್ಲಿ ಸಿಗಲ್ವಲ್ಲ ಇವನು. ಆದರೂ ಸೋಮೇಗೌಡನ ಜೊತೆ ಇವನ್ಗೆ ಅಂಥ ಕೆಲಸ ಏನಿದೆ? ಹೇಳಿದೆ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಇವನು. ಇವತ್ತು ನಾನು ಫೋನ್ ಮಾಡ್ತಿದ್ದು ಎತ್ತುತ್ತಾ ಇಲ್ಲ. ಅವನು ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತಿಲ್ಲ ಅಂದರೆ ಬೇರೆ ಏನೋ ಮಾಡ್ತಿದ್ದಾನೆ. ಅಂದ್ರೆ ಏನಾರ ತೊಂದರೆ ಆಗೈತೆ ದಣಿ? ಆಗೈತೋ ಆಗಬೇಕು, ಒಂದು ಗೊತ್ತಾಗ್ತಿಲ್ಲ. ಆದರೂ ಕಾಗೆಗೆ ಯಜಮಾನಿಕೆ ಕೊಟ್ಟರೆ ಮನೆ ತುಂಬ ಪಿಷ್ಟ ಅಂತಾರಲ್ಲ, ಹಂಗಾಗಿದೆ. ಅಲ್ಲ ಕಣ್ರೆ, ಇಷ್ಟೊತ್ತಾಗೋಯ್ತು, ಅಣ್ಣ ಎಲ್ಲೋದ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದ ನಿಮ್ಮಣ್ಣ. ಅಯ್ಯೋ, ನಮಗೋಸ್ಕರ ಕೇಳಲಿಲ್ಲ ಅಣ್ಣ. ಅದ್ಗೆ ಕಣ್ಣು ನಿನ್ನೆ ಹುಡುಕ್ತಾ ಇತ್ತು, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಮಾತ್ ಸಾಕು ಬನ್ರಿ ಹೋಗುಮ. ಮಾವ ಎಲ್ಲಿಗೆ? ಹೇಳ್ತೀನಿ ಪಾರು, ಯಾಕೆ ಆಟೊಂದು ಆತರ ಬನ್ರವ, ಹೇಳ್ತೀನಿ. ಬನ್ನಿ 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 ಹೋಗುಮ, ಬನ್ನಿ 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 ಹೇಳ್ತೀನಿ, ಬನ್ನಿ. ಅಣ್ಣ ಹಾಕಣ. ಅಣ್ಣ ಮುಂದಕ್ಕೆ ಹಾಕೋಣ, ಇನ್ನು ಬಸಿ ಮುಂದಕ್ಕೆ. ಇಲ್ಲಿ ಸಾಕು, ಇಲ್ಲಿ ಸಾಕು, ಇಲ್ಲಿ ಸಾಕು. ಇಲ್ಲಿಗೆ ತಾನೇ ಬಿಟ್ಟಿದ್ದು. ಹೆಂಗೆ? ಬನ್ರಿ ಬನ್ರಿ ಸಿನಿಮಾ ನೋಡೋಣ. ಇದೆಲ್ಲ ನಿನಗೆ ಗೊತ್ತಾ? ಗೊತ್ತಿರ್ಲಿಲ್ಲ ಪಾರು. ಆದ್ರೆ ನೀವು ಅಷ್ಟೊಂದು ಆಸೆ ಪಟ್ಟು ಸಿನಿಮಾ ನೋಡಕ್ಕೆ ಅಂತ ಹೋದ್ರಿ, ಆ ಸಿನಿಮಾನು ಅರ್ಧಕ್ಕೆ ನಿಂತೋಯ್ತು. ಹಾಗೆ ನಿಮ್ ಮಕ್ಕಳನ್ನ ನೋಡಿದೆ, ಎಷ್ಟೊಂದು ಬೇಜಾರಲ್ಲಿತ್ತು. ಅದಕ್ಕೆ ಸೀನನುವೆ ಗೋಡಮ್ಮಿನುವೆ ಕೇಳ್ದೆ. ಅವ್ರು ಹೇಳಿದ್ರು ಈ ಪುಟಾಣಿ ಡಬ್ಬಿಯಾಗೆ ಸಿನಿಮಾ ಇರ್ತೈತೆ, ಅದು ಕಂಡ್ಬಿಟ್ರೆ ಗೋಡೆಯಾಗೆ ಪಿಕ್ಚರು ದೊಡ್ಡದಾಗ ಬರ್ತೈತೆ ಅಂತ. ಅದಕ್ಕೆ ಇದನ್ನ ತರಿಸ್ದೆ. ಬನ್ರಿ ಸಿನಿಮಾ ನೋಡುಮ. ಅಕ್ಕ, ನಾನು ಪ್ರತಿಭಾ ಕಾರಂಜಿಗೆ ಅಂತ ಮಂಡ್ಯಕ್ಕೆ ಹೋಗಿದ್ನಲ್ಲ, ಅಲ್ಲೂ ಇದೇ ತರ ಪ್ರೊಜೆಕ್ಟರ್ ಹಾಕಿ ಪ್ರಾಣಿ ಬಗ್ಗೆ ಎಲ್ಲ ಹೇಳಿದ್ರು ಗೊತ್ತಾ? ಅಲ್ಲ, ಯಾವತ್ತು ಪಿಕ್ಚರ ನೋಡಕ್ ಬಿಡ್ದಿರೋ ಅಣ್ಣ ಇವತ್ತು ಪ್ರೊಜೆಕ್ಟರ್ ಪಿಕ್ಚರ್ ತೋರಿಸ್ತಾ ಇದ್ದಾನೆ. ಹಂಗಲ್ಲವಾ, ಈ ಪಿಕ್ಚರ್ನು ನಿಜ ಜೀವನ ನೋಡ್ಕೊಂಡೇ ಮಾಡ್ತಾರೆ. ಅದ್ರಾಗೆ ಒಳ್ಳೇದು ಕೆಟ್ಟದ್ದು ಎರಡು ಇರ್ತೈತೆ. ಯಾರು ಹೇಳಿದ ಮ್ಯಾಕೆನೆ ಗೊತ್ತಾಗಿತ್ತು ಒಳ್ಳೇದನ್ನ ಮಾತ್ರ ತಕ್ಕಬೇಕು ಅಂತ. ಅದಕ್ಕೆ ಸಿನಿಮಾನ ಅರ್ಧದಲ್ಲಿ ಬಿಡೋದು ಬೇಡ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊ ಬಂದೀನಿ. ಬನ್ರವ ಸಿನಿಮಾ ನೋಡುಮ. ಕುಡ್ದಿದ್ಯಾ? ಏನ್ ಮಾಡೋದು ಅಂಜಲಿ, ನಾನೀಗ ಹಳೆ ಹೇಮಂತ್ ಅಲ್ಲ, ನನಗೆ ಶ್ರೀಮಂತ. ಕೇಕ್ ಕಟ್ ಮಾಡು. ಇದು ನಿಂತೋಗಿರೋ ನಮ್ಮ ಪ್ರೀತಿ ಮತ್ತೆ ಮುಂದುವರಿಯೋದಕ್ಕೆ. ಲೆಟ್ಸ್ ಸೆಲೆಬ್ರೇಟ್. ಯೆಸ್. ಹೇಮಂತ್, ನನಗಿದೆಲ್ಲ ಇಷ್ಟ ಆಗಲ್ಲ. ಆಕಾಶ್ ಮುಟ್ಟಿದ್ರೆ ಇಷ್ಟ ಆಗತ್ತಾ? ಆಕಾಶ್ ಮುಟ್ಟಿದ್ರು ಅವ್ರ ಟಚ್ ನಲ್ಲಿ ಕೆಟ್ಟ ಉದ್ದೇಶ ಇರ್ಲಿಲ್ಲ. ಓಹೋ, ಅದು ಹೇಗೆ ಮುಟ್ತಾ ಹೇಳು, ನಾನು ಹಾಗೆ ಮಾಡ್ತೀನ. ಹೇಮಂತ್, ನೀನ್ ಕುಡ್ದಿದ್ಯಾ? ನಾನು ನಾಳೆ ಸಿಗ್ತೀನಿ. ಮಾವ ಅನ್ಸಿತ್ತು ಹೀಗೆಲ್ಲ ಮಾಡಲ್ಲ. ಅವನು ತುಂಬ ಒಳ್ಳೆಯವನು. ಹೌದು ತಾನೆ? ಅವನು ನನಗೆ ಮೋಸ ಮಾಡಲ್ಲ ಅಲ್ವಾ ಮಾವ? ಇಲ್ಲ ಪಾರು, ಇಲ್ಲ. ಅದ್ಯಾರೋನೇ ಪಾರು, ಅವನೇನ್ ಅನ್ಕತಾನೋ ಅದೇ ಆಯ್ತದೆ. ನೀನ್ ಚಿಂತೆ ಮಾಡ್ಬೇಡ, ಎಲ್ಲ ಬಾರನು ಅದ್ಯಾರ ಮೇಲೆ ಬಿಡು.
ಏನೇ ಅಲ್ಲಿ ನೋಡಿ. ಈಗ ನಂಗೂ ಅದೇ ಡೌಟು. ಒಳ್ಳೆ ಪಿಕ್ಚರ್ ಅಲ್ಲಿರೋ ಹೀರೋ ಹೀರೋಯಿನ್ ತರ ಕೂತಿದಾರಲ್ಲೇ. ಇಲ್ಲೇ ಹೊಚ್ಕೊಳೋಣಲ್ಲ. ಆದರೆ ಅವ್ರ ತಂಗಿರೆಲ್ಲ ಜೊತೆಲ್ಲ ಇರಲ್ಲ. ಇರು, ಅಣ್ಣಂಗೆ ಕಾಲ್ ಮಾಡ್ತೀನಿ. ಹೇಳ್ರಲ್ಲ. ಇಬ್ರು ತಗ್ಲಾಕೊಂಡವ್ರೆ, ಆದರೆ ಅವ್ರ ತಂಗಿಯರೆಲ್ಲ ಜೊತೆಗವ್ರೆ. ಹ್ಞೂ, ಎಲ್ರೂ ಎತ್ಬಿಟ್ಟು ಬಂದ್ಬಿಡಿ. ಆಮ್ಯಾಕೆ ನಾನು ತಗ್ಲಾಕೊಂಡಾಗ ಅಂಬೋ ಅಂತ ಹೋಗಿ ಜೈಲಲ್ಲಿ ಕುತ್ಕೊಬಿಡ್ತೀನಿ. ನೋಡ್ರಲ್ಲ, ಡೀಲ್ ಕೊಟ್ಟಿರೋದು ಇಬ್ರಿಗೆ ಮಾತ್ರ. ಪಾರು ಶಿವು ಇಬ್ಬರೇ ಕುರಿಗಳು. ಅವ್ರ ತಲೆ ಹೊಡೆದು ತಗೊಬರಲ್ಲ. ಏನೂ ಆಗಿಲ್ರವ್ವ.